ಕಳೆದ 2-3 ದಿನದಿಂದ BSE ಸ್ಟಾಕ್ 15% ಎಲ್ಲ ಡೌನ್ ಆಯ್ತು. ಜೊತೆಗೆ ಆಂಜಲ್ ಒನ್, ಗ್ರೋ ಈ ತರ ಬ್ರೋಕರೇಜ್ ಸ್ಟಾಕ್ ಕೂಡ ತುಂಬಾ ಡೌನ್ ಆಯ್ತು. ಇದಕ್ಕೆ ಒಂದೇ ಒಂದು ರೀಸನ್ ಇದೆ. ಆ ರೀಸನ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ಒಂದು ರೀಸನ್ ಈ ಕಂಪನಿಗಳಿಗೆ ರೆವೆನ್ಯೂ ಮತ್ತು ಪ್ರಾಫಿಟ್ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಅದೇನೆಂಬುದನ್ನು ತಿಳಿಸಿರ್ತೀನಿ, ವಿಡಿಯೋ ಎಂಡ್ ವರೆಗೂ ನೋಡಿ. RBI ಒಂದು ಹೊಸ ರೂಲ್ಸ್ ಅನ್ನು ತಂತು. ಇದು ಸ್ಟಾಕ್ ಬ್ರೋಕರ್ ಗಳಿಗೆ ಮತ್ತು ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ಇದೇ ವರ್ಷ ಏಪ್ರಿಲ್ 1ರಿಂದ ಈ ಒಂದು ನಿಯಮ ಅಪ್ಲೈ ಆಗುತ್ತೆ. ಆ ರೂಲ್ಸ್ ಏನನ್ನೋದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ನೇದು 100% ಸೆಕ್ಯೂರ್. ಹಿಂಗಂದ್ರೆ ಏನಂತೇಳಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾವು ಬ್ಯಾಂಕ್ ಅಲ್ಲಿ 50,000 FD ಮಾಡಿಸಿದ್ರೆ ಅವ್ರು ನಮಗೆ 1 ಲಕ್ಷದವರೆಗೂ ಲೋನ್ ಕೊಡ್ತಾರೆ. ಸೇಮ್ ಅದೇ ತರ ಸ್ಟಾಕ್ ಬ್ರೋಕರ್ಸ್ 50 ಲಕ್ಷ ವ್ಯಾಲ್ಯೂ ಇರುವಂತಹ ಶೇರ್ ಗಳನ್ನ ಅವ್ರ ಹತ್ರ ಡೆಪಾಸಿಟ್ ಮಾಡಿ 1 ಕೋಟಿವರೆಗೂ ಕೂಡ ಲೋನ್ ತಗೊಂತಾ ಇದ್ರು. ಬಟ್ ಇವಾಗ RBI ಹೊಸ ರೂಲ್ಸ್ ಪ್ರಕಾರ ನೀವು 1 ಕೋಟಿ ಲೋನ್ ತಗೊಂಡಂಗಿದ್ರೆ 1 ಕೋಟಿ ಬೆಲೆ ಬಾಳುವಂತ ಶೇರ್ಸ್ ಆಯ್ತು, ಇಲ್ಲಾಂದ್ರೆ ಗವರ್ಮೆಂಟ್ ಬಾಂಡ್ಸ್ ಆಯ್ತು, ನಮ್ಮ ಹತ್ರ ಡೆಪಾಸಿಟ್ ಮಾಡ್ಬೇಕಂತ ಹೇಳಿ ಹೊಸ ರೂಲ್ಸ್ ಅನ್ನ ತಂದಿರುವಂತದ್ದು. ಸೆಕೆಂಡ್ ಅದು ಇಕ್ವಿಟಿ ಶೇರ್ ಗಳ ಮೇಲೆ 40% ಹೇರ್ ಕಟ್. ಇದು ಫಸ್ಟ್ ರೂಲ್ ಗೆ ತುಂಬಾನೇ ಎಫೆಕ್ಟಿವ್ ಆಗಿರುವಂತದ್ದು. ಸಿಂಪಲ್ ಆಗಿ ಹೇಳ್ತೀನಿ, ಇವರು 1 ಕೋಟಿ ಲೋನ್ ಅನ್ನು ತಗೋಬೇಕಂದ್ರೆ 1 ಕೋಟಿ ವ್ಯಾಲ್ಯೂ ಇರುವಂತಹ ಶೇರ್ ಅನ್ನು ಡೆಪಾಸಿಟ್ ಮಾಡ್ತಾರಲ್ಲ, ಈ ರೂಲ್ ಇಂದ ಅದು ಓನ್ಲಿ 60 lakhs ಆಗುತ್ತೆ. ಅಂದ್ರೆ 1 ಕೋಟಿ ಲೋನ್ ಬೇಕಂದ್ರೆ 1 ಕೋಟಿ 60 ಲಕ್ಷದ ವ್ಯಾಲ್ಯೂ ಇರುವಂತಹ ಶೇರ್ ಗಳನ್ನ ಅಥವಾ ಗವರ್ಮೆಂಟ್ ಬಾಂಡ್ ಅನ್ನ ಇವ್ರ ಹತ್ರ ಡೆಪಾಸಿಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಮಾತ್ರ ಲೋನ್ ಸಿಗುತ್ತೆ. ಇನ್ನು ಮೂರನೇದು ಪ್ರೋಪ್ ಟ್ರೇಡಿಂಗ್. ಈ ಬ್ರೋಕರ್ಸ್ ಬ್ಯಾಂಕ್ ಇಂದ ಸಾಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಟ್ರೇಡ್ ಮಾಡ್ತಾರೆ. ಅದು ಇಕ್ವಿಟಿ ಮೇಲೆ, F&O ಮೇಲೆ, ಇಲ್ಲ ಕಮ್ಯುನಿಟಿ ಮೇಲೆ ಟ್ರೇಡ್ ಮಾಡ್ತಾರೆ. ಇವ್ರಿಗೆ ಏನಾದ್ರು ಲಾಸ್ ಆದ್ರೆ ಬ್ಯಾಂಕಿಗೆ ಒಂದು ದೊಡ್ಡ ಹೊಡೆತ ಆಗುತ್ತೆ. ಇದರಿಂದಾಗಿ RBI ನ ನ್ಯೂ ರೂಲ್ ಪ್ರಕಾರ ನೀವೇನಾದ್ರೂ ಟ್ರೇಡ್ ಮಾಡೋಂಗಿದ್ರೆ ನಿಮ್ದೇ ಸ್ವಂತ ಹಣ ಯೂಸ್ ಮಾಡಬೇಕು, ಬ್ಯಾಂಕ್ ಇಂದ ಯಾವ್ದೇ ರೀತಿ ಲೋನ್ ತಗೋಬಾರ್ದು ಅಂತ ಹೇಳಿ ಈ ಮೂರನೇ ರೂಲ್ ಎಲ್ಲ ಇರುವಂತದ್ದು. RBI ಈ ರೂಲ್ಸ್ ಯಾಕಂತಂದ್ರೆ ಮಾರ್ಕೆಟ್ ನಲ್ಲಿ ಹೆಚ್ಚು ರಿಸ್ಕ್ ಇರಬಾರ್ದು, ಜೊತೆಗೆ ಬ್ಯಾಂಕ್ ಹಣ ಸೇಫ್ ಆಗಿರ್ಬೇಕು. ಈ ರೂಲ್ಸ್ ಅನ್ನ ತಂದಿರೋದು. ಇದರಿಂದಾಗಿ ಸ್ಟಾಕ್ ಬ್ರೋಕರ್ಸ್ ಮತ್ತೆ BSE ಗೆ ತುಂಬಾನೇ ದೊಡ್ಡ ಹೊಡೆತ ಆಗಿದೆ. BSE ಗೆ ಯಾಕೆ ಹೊಡೆತ ಆಗಿದೆ ಅಂದ್ರೆ ಇವ್ರೇನಾದ್ರೂ ಜಾಸ್ತಿ ಟ್ರೇಡ್ ಮಾಡಿದ್ರೆ ಫೀಸ್ ಎಲ್ಲ ತುಂಬಾ ಕಲೆಕ್ಟ್ ಆಗುತ್ತೆ. ಅಲ್ಲಿಂದ ರೆವೆನ್ಯೂ ಮತ್ತು ಪ್ರಾಫಿಟ್ ಎಲ್ಲ ಅದ್ರ ಮೂಲಕನೇ ಬರುತ್ತೆ. ಬಟ್ ಇವ್ರಿಗೆ ಲೋನ್ ಸಿಗೋದು ಕಮ್ಮಿ ಆಗುತ್ತಲ್ಲ ಸ್ಟಾಕ್ ಬ್ರೋಕರ್ಸ್ ಗೆ, ಅವರು ಟ್ರೇಡ್ ಮಾಡೋದೇ ಇಲ್ಲ, ಸ್ಟಾಪ್ ಮಾಡ್ತಾರೆ. ಇದರಿಂದಾಗಿ BSE ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಸೆಂಟಿಮೆಂಟ್ ಇಂದ ಇವಾಗ 15% ಎಲ್ಲ ಡೌನ್ ಹೋಗಿರುವಂತದ್ದು. ಈ ರೂಲ್ ಚೇಂಜಸ್ ಆಗುತ್ತೆ ಅಥವಾ ಮುಂದೆ ಏನಾಗುತ್ತೋ ನೋಡೋಣ. ಇದಾಗಿತ್ತು ಫ್ರೆಂಡ್ಸ್ ಚಿಕ್ಕದಾಗಿ ಇನ್ಫಾರ್ಮೇಶನ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.